ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಮೂರ್ತಾಚಾರ್ಯರವರು ನಿಮಗೆ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತಕ್ಕಂಥ 2 ಅಧ್ಯಾಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಅವುಗಳಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು, ಕೊಡಬಹುದಾಗಿರ್ತಕ್ಕಂಥ ಮೀಸಲಿಸಿರ್ತಕ್ಕಂಥ ಅಂಕಗಳು, ಇವೆಲ್ಲದರ ಬಗ್ಗೆ ತುಂಬ ವಿವರವಾಗಿ ಹೇಳ್ಕೊಟ್ಟಿದ್ರು. ನೀವು ಕೂಡ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ರಿ. ಅವುಗಳ ಬಗ್ಗೆ ನೀವು ಪುನರಾವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಅಂದರೆ ಇಂದಿನ ಸಂಚಿಕೆಯಲ್ಲಿ ನೀವು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ 1 ಅಧ್ಯಾಯ, ತದನಂತರ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥ ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ವಿಷಯಗಳು, ಅವುಗಳಿಗೆ ಪೂರಕವಾಗಿ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಮತ್ತು ಇನ್ನೂ ಹಲವಾರು ಈ ಅಧ್ಯಾಯಗಳ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡಲಿದ್ದಾರೆ. ನೀವೀಗ ಪೆನ್ನು ಮತ್ತು ನೋಟ್ ಬುಕ್ನೊಂದಿಗೆ ಸಿದ್ಧರಾಗಿ ಅವರು ಹೇಳ್ತಕ್ಕಂಥ ವಿಷಯಗಳನ್ನು ದಯವಿಟ್ಟು ನೋಟ್ ಮಾಡಿಕೊಳ್ಳಿ, ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಈ ಭೌತಶಾಸ್ತ್ರ ತುಂಬ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯಗಳಿವು. ಇವುಗಳಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ನೀವು ಕೂಡ ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ, ಈಗ ನಮ್ಮ ಸ್ಟುಡಿಯೋದಲ್ಲಿ ಎಲ್ ಮೂರ್ತಾಚಾರ್ಯರವರು ಇದ್ದಾರೆ. ಅವರು ಈಗ ಈ ಅಧ್ಯಾಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಕ್ಕಳಿಗೆ ತಿಳಿಸಿ ಸರ್. ಓಕೆ ಸರ್, ಆಗ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಸರ್ ಹೇಳಿದಾಗೆ ಕಳೆದ ಎಪಿಸೋಡಲ್ಲಿ ನೀವು ವಿದ್ಯುತ್ ಶಕ್ತಿಯ ಮತ್ತು ವಿದ್ಯುತ್ ಕಾಂತಿಯ ಪರಿಣಾಮದ ಬಗ್ಗೆ ತಿಳ್ಕೊಂಡಿದ್ದೀರಿ. ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇಂದು ನೈಸರ್ಗಿಕ ವಿದ್ಯಮಾನಗಳು ಅಂತಕ್ಕಂಥ ಥೀಮ್ ನಡಿಯಲ್ಲಿ ಭೌತಶಾಸ್ತ್ರದಲ್ಲಿ ನೀವು ಓದ್ತಕ್ಕಂತಹ 2 ಅಧ್ಯಾಯಗಳು, ಅದು ಒಂದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಹಾಗೂ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥ ಅಧ್ಯಾಯದ ಮೇಲೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಭೌತಶಾಸ್ತ್ರಕ್ಕೆ 27 ಅಂಕಗಳಲ್ಲಿ 14 ಅಂಕಗಳು ಈ ಹಿಂದೆ ಹೇಳಿದಂತಹ ಎಪಿಸೋಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಈ 2 ಅಧ್ಯಾಯಕ್ಕೆ 13 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ 13 ಅಂಕಗಳನ್ನು ಎಲ್ಲೆಲ್ಲಿ ಹೇಗೆ ತಗೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವಿವತ್ತು ಡಿಸ್ಕಸ್ ಮಾಡೋಣ. 2 ಪಾಠಗಳು ಸಹ ಅತ್ಯಂತ ಸುಲಭವಾದ ರೀತಿಯಲ್ಲಿ ವಿಷಯಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲೂ ಸಹ ಒಂದು ಚಿತ್ರಗಳನ್ನು ಕೊಡುವಂತಹ ಸಂಭವನೀಯತೆ ಅತಿ ಹೆಚ್ಚಿದೆ. ಹಾಗಾಗಿ ಈ ಪಾಠದಲ್ಲಿ ಬರ್ತಕ್ಕಂತಹ ಚಿತ್ರಗಳನ್ನು ನೀವು ಅಭ್ಯಾಸ ಮಾಡಬಹುದು. ವಿಶೇಷ ಅಂದರೆ ಈ ಪಾಠದ ಚಿತ್ರಗಳು ತುಂಬ ಸುಲಭ ಇರ್ತವೆ. ಎಲ್ಲ ರೇಖಾಚಿತ್ರಗಳು, ತುಂಬ ಸ್ಕೇಲಲ್ಲಿ ಎಳಿತಕ್ಕಂಥ ಚಿತ್ರಗಳಾಗಿರ್ತವೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಯಾವಾಗ ಎಲ್ಲಿ ಕೇಳಿದ್ರು ಆ ಚಿತ್ರಗಳನ್ನು ಬರೀಬಹುದು. ಆ ರೀತಿ ಇದ್ದಾವೆ. ಅವುಗಳ ಬಗ್ಗೆ ಗಮನ ಹರಿಸೋಣ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಪಾಠದಲ್ಲಿ ನೀವು ಪ್ರಮುಖವಾಗಿ ಕಲಿತಕ್ಕಂಥ ಅಂಶಗಳಂದರೆ ದರ್ಪಣಗಳು, ಅಂದರೆ ಕನ್ನಡಿ. ದರ್ಪಣಗಳಲ್ಲಿ ಎಷ್ಟು ವಿಧ, ಅವು ಯಾವ್ಯಾವ ವಿಧ ಇರ್ತವೆ, ಇವನ್ನೆಲ್ಲ ನೀವು ಕಲಿತೀರಾ. ಮಿರರ್ಸ್. ಹೌದು ಸರ್. ಮತ್ತು ದರ್ಪಣದಲ್ಲಿ ನಾವು ನೋಡ್ತಕ್ಕಂತಹ ಒಂದು ನೈಸರ್ಗಿಕ ವಿದ್ಯಮಾನ ಅಂದರೆ ಪ್ರತಿಫಲನ, ಅಂದರೆ ರಿಫ್ಲೆಕ್ಷನ್ ಅಂತ ನಾವೇನು ಕರಿತೀವಲ್ಲ ಅದು. ಹಾಗೆ ದರ್ಪಣದ ಒಂದು ವಿಧಗಳಲ್ಲಿ ಪ್ರತಿಫಲನ ಆಗಿಬಿಟ್ಟು ಪ್ರತಿಬಿಂಬ ಹೇಗೆ ಮೂಡ್ತವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಅದಾದಮೇಲೆ ದರ್ಪಣದ ಉಪಯೋಗಗಳು, ದರ್ಪಣಗಳನ್ನು ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಇವನ್ನ ಎಲ್ಲೆಲ್ಲಿ ಬಳಸ್ತೀವಿ, ಯಾಕೆ ಅವನ್ನ ಬಳಸ್ತೀವಿ ಅನ್ನೋವಂಥ ನಿಟ್ಟಿನಲ್ಲಿ ನೀವು ಈ ಚಾಪ್ಟರ್ನ ಓದಬೇಕಾಗುತ್ತೆ. ಸುಮ್ಮನೆ ಬಳಕೆ ಯಾಕೆ ದಂತವೈದ್ಯರು ದರ್ಪಣವನ್ನು ಬಳಸ್ತಾರೆ, ಯಾವ ದರ್ಪಣವನ್ನು ಬಳಸ್ತಾರೆ, ಯಾಕೆ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಅದು ಎಲ್ಲಿ ಕೇಳಿದ್ರು ನೀವು ಅದಕ್ಕೆ ಉತ್ತರವನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದಾದಮೇಲೆ ಇನ್ನೊಂದು ಪ್ರಮುಖವಾದ ಕಾನ್ಸೆಪ್ಟು ಮಸೂರಗಳು. ಮಸೂರಕ್ಕೆ ಬಂದಾಗ ಅಲ್ಲಿ ನಡೀತಕ್ಕಂಥ ನೈಸರ್ಗಿಕ ವಿದ್ಯಮಾನ ವಕ್ರೀಭವನ. ವಕ್ರೀಭವನ ಅಂದರೆ ನಿಮಗೆ ಗೊತ್ತಿದೆ, ಬೆಳಕು ಚಲಿಸುವಾಗ ತನ್ನ ಪಥವನ್ನು ಬದಲಾಯಿಸುವುದು. ಒಂದು ಮಾಧ್ಯಮದಿಂದ ಇನ್ನೊಂದು ಬೆಂಡಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ ಸರ್. ಅದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದ್ಕೊಳ್ಳೇನೆ ದಿಕ್ಪಲಟ ಆಗುತ್ತೆ. ಹಾಗೆ ದಿಕ್ಪಲಟ ಆಗುವಂತಹ ವಿದ್ಯಮಾನವನ್ನ ನಾವು ವಕ್ರೀಭವನ ಅಂತ ಕರಿತೀವಿ. ಅದು ನೈಸರ್ಗಿಕವಾಗಿ ಎಲ್ಲ ಕಡೆ ಕಂಡು ಬರ್ತದೆ. ಅದರಿಂದ ಈ ಥೀಮನ್ನು ನಾವು ನಿಸರ್ಗದಲ್ಲಿ ಸುಲಭವಾಗಿ ಗಮನಿಸಬಹುದು ಸಹ. ಮತ್ತು ಈ 2 ಅಂಶಗಳಲ್ಲಿ ಪ್ರತಿಫಲನ ನಿಯಮಗಳು, ವಕ್ರೀಭವನ ನಿಯಮಗಳು ಎರಡೂ ಸಹ ದರ್ಪಣ ಮತ್ತು ಮಸೂರಗಳಲ್ಲಿ ನೀವು ಅಭ್ಯಾಸ ಮಾಡ್ತೀರಾ. ತುಂಬ ಸುಲಭವಾಗಿದ್ದಾವೆ. 7ನೇ ಕ್ಲಾಸ್ 6ನೇ ಕ್ಲಾಸಲ್ಲೂ ಕಲ್ತಿದ್ದೀರಾ. ಇಲ್ಲೂ ಸಹ ಅವೇ ನಿಯಮಗಳು. ಈ ಹಿಂದೆ ಚಾಪ್ಟ್ರಲ್ಲಿ ಹೇಳಿದ ಹಾಗೆ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ನಿಯಮಗಳನ್ನು ನೀವು ಕಲಿಯಲೇಬೇಕು. ಯಾಕೆಂದರೆ ಭೌತಶಾಸ್ತ್ರದಲ್ಲಿ ಪರೀಕ್ಷೆಯಲ್ಲಿ ಒಂದು ನಿಯಮವನ್ನು ಕಡ್ಡಾಯವಾಗಿ ಕೊಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು
ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂತಹ ನಿಯಮಗಳನ್ನು ಸಹ ಕಲ್ತ್ಕೊಳ್ರಿ. ವಕ್ರೀಭವನ ನಿಯಮ ಮತ್ತು ಪ್ರತಿಫಲನ ನಿಯಮಗಳು. ಅದಾದ್ಮೇಲೆ ದರ್ಪಣ ಮತ್ತು ವಕ್ರೀಭವನದಿಂದ ಪಡಿತಕ್ಕಂತಹ ಪ್ರತಿಬಿಂಬಗಳು. ಯಾವ ರೀತಿ ಪ್ರತಿಬಿಂಬಗಳು ಬರ್ತವೆ ನಮಗೆ? ದರ್ಪಣದಿಂದ ಬೆಳಕಿನ ಕಿರಣಗಳು ಹಾದು ಹೋಗ್ಬಿಟ್ಟು ಬರ್ತಕ್ಕಂಥ ಪ್ರತಿಬಿಂಬಗಳು ಹೇಗಿರ್ತವೆ, ಅವುಗಳ ಸ್ವಭಾವ ಏನು, ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿತ್ರಗಳನ್ನು ನೀವು ಇಲ್ಲಿ ಕಲಿಬೇಕಾಗತ್ತೆ. ಅದರಲ್ಲಿ ದರ್ಪಣಗಳ ಮೇಲೆ 6 ಚಿತ್ರ ಇದೆ, ಪ್ಲಸ್ 2 ಪೀನ ದರ್ಪಣದ ಮೇಲೆ ಚಿತ್ರಗಳಿದೆ. ನಿಮ್ನ ದರ್ಪಣದ ಮೇಲೆ 6 ಚಿತ್ರ, ಪೀನ ದರ್ಪಣದ ಮೇಲೆ 2 ಚಿತ್ರ. ಹಾಗೆ ಮಸೂರಗಳಲ್ಲಿ ನಿಮ್ನ ಮಸೂರದ ಮೇಲೆ 2 ಚಿತ್ರ, ಪೀನ ಮಸೂರದ ಮೇಲೆ 6 ಚಿತ್ರ ಇರುತ್ತೆ. ಸೊ ಇವೆಲ್ಲವೂ ಸಹ ರೇಖಾಚಿತ್ರಗಳಾಗಿರೋದ್ರಿಂದ ಯೋಚನೆ ಮಾಡೋ ಅಗತ್ಯ ಇಲ್ಲ, ತುಂಬಾ ಸುಲಭವಾಗಿ ಚಿತ್ರಿಸಬಹುದು. ಹಾಗಾಗಿ ಅದು ಒಂದು ಪ್ರಮುಖವಾದ ಅಂಶ ಈ ಪಾಠದಲ್ಲಿ ನೀವು ಗಮನಿಸಲೇಬೇಕು. ಈ ಚಿತ್ರಗಳೆಲ್ಲ ಒಂದೇ ರೀತಿ ಇರ್ತವೆ, ಸ್ವಲ್ಪ ವ್ಯತ್ಯಾಸ. ಹೇಗೆ ಸರ್ ಅಂದ್ರೆ, ಈ ರೀತಿ ನಾವು ಬೆರಳುಗಳನ್ನ ನಾವು ಈಗ ಹಿಂಗ್ ಇಟ್ಕೊಂಡಾಗ ಉಲ್ಟಾ ಆಗುತ್ತೆ ನೋಡ್ರಿ, ಆ ತರ ಸರ್. ಇಲ್ಲಿ ಹೆಬ್ಬೆರಳಿಗೆ ಕಿರು ಬೆರಳು ಬರುತ್ತೆ, ಈ ಕಡೆ ಕಿರು ಬೆರಳಿಗೆ ಹೆಬ್ಬೆರಳು ಬರುತ್ತೆ. ಆ ರೀತಿ ಎಲ್ಲ ಉಲ್ಟಾ ಇರುತ್ತೆ. ಒಂದ್ ಮಾತ್ರ ಮಧ್ಯದ್ದು ಸೇಮ್ ಇರುತ್ತೆ ಚಿತ್ರ. ಅದನ್ನ ನಾನು ವಿಶದವಾಗಿ ಹೇಳ್ತೀನಿ ಸರ್. ಹಾಗೆ ಹೀಗೆ ಎಲ್ಲಾ ಚಿತ್ರಗಳು ಸುಲಭವಾಗಿರ್ತವೆ, ಅದರಿಂದ ಅದನ್ನ ನೀವು ಗಮನಿಸಲೇಬೇಕು. ಇನ್ನೊಂದು ವಿಷಯ ಅಂದ್ರೆ ವಕ್ರೀಭವನ ಸೂಚ್ಯಂಕ. ವಕ್ರೀಭವನ ಸೂಚ್ಯಂಕವನ್ನು ನೀವು ಇಲ್ಲಿ ಅಭ್ಯಾಸ ಮಾಡ್ತೀರಾ. ಅಂದ್ರೆ ಬೆಳಕು ಒಂದು ಮಾಧ್ಯಮದಲ್ಲಿ ಎಷ್ಟು ವೇಗದಲ್ಲಿ ಹೋಗುತ್ತೆ, ಅದೇ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅದರಲ್ಲಿ ಎಷ್ಟು ವೇಗವಾಗಿ ಹೋಗುತ್ತೆ. ಹೀಗೆ ಎರಡೂ ಮಾಧ್ಯಮಗಳಲ್ಲಿ ಬೆಳಕಿನ ವೇಗದ ಅನುಪಾತ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್, ಅದನ್ನ ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ಅದನ್ನು ಸಹ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಅದ್ರ ಮೇಲೆ ಪ್ರಶ್ನೆಗಳನ್ನ ಕೊಡ್ತಾರೆ. ನಾನು ಈಗ 2 ಚಿತ್ರ ಬರೆದಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ ಬರೆದಿದ್ದೀನಿ. ಸೊ ಅದನ್ನ ನಂತರ ಹೇಳ್ತೀನಿ ನಿಮಗೆ. ಸೊ ಇನ್ನು ಕೊನೆಯದಾಗಿ ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್. ಸೊ ಪ್ರತಿಬಿಂಬ ಮೂಡಿದಾಗ ಅದು ಹೆಚ್ಚು ವಸ್ತುವಿಗಿಂತ ಗಾತ್ರ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದನ್ನ ನಾವು ವರ್ಧನೆ ಅಂತ ಕರಿತೀವಿ. ಹೀಗೆ ಮ್ಯಾಗ್ನಿಫಿಕೇಶನ್ ಅಂತಕ್ಕಂಥ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದನ್ನು ಸಹ ನೀವು ಇಲ್ಲಿ ಗಮನಿಸಬೇಕು. ಹೀಗೆ ಇವೆಲ್ಲವೂ ಸಹ ತುಂಬಾ ಸುಲಭವಾದ ಒಂದು ಪರಿಕಲ್ಪನೆಗಳಾಗಿದ್ದು, ಇವುಗಳನ್ನೆಲ್ಲ ನೋಡ್ಕೊಂಡ್ರೆ ಈ ಪಾಠದಲ್ಲಿ ಕನಿಷ್ಠ 6 ಗರಿಷ್ಠ 8 ಅಂಕಗಳನ್ನು ಗಳಿಸಬಹುದು ಈ ಪಾಠದಲ್ಲಿ. ಹಾಗಾಗಿ ನೀವು ಈ ಅಂಶಗಳನ್ನ ಸೂಕ್ತವಾಗಿ ಗಮನಿಸುವಂಥದ್ದು ಅವಶ್ಯಕತೆ ಇದೆ. ಸೊ ಕೆಲವೊಂದು ಸೂತ್ರಗಳು ಸಹ ಈ ಪಾಠದಲ್ಲಿ ಬರ್ತವೆ. ಆ ಸೂತ್ರಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲನೇದಾಗಿ R is equal to 2F. R is equal to 2F ಅಂತಕ್ಕಂಥದ್ದು. ಅಂದ್ರೆ R ಅಂದ್ರೆ ಇಲ್ಲಿ ರೇಡಿಯಸ್ ಅಂದ್ರೆ ತ್ರಿಜ್ಯ ಆಗುತ್ತೆ, ಮತ್ತು F ಅಂದ್ರೆ ಫೋಕಲ್ ಲೆಂತ್, ಸಂಗಮ ದೂರ. ಸೊ ಹೀಗೆ R ಅಂತ. ಮತ್ತೆ ಇದನ್ನ ಈ ಸಂಬಂಧವನ್ನು ಒಂದ್ಸರಿ ಪ್ರಶ್ನೆಯಾಗೂ ಕೇಳ್ತಾರೆ, ಏನು ತ್ರಿಜ್ಯ ಮತ್ತು ಸಂಗಮ ಬಿಂದು 2ರ ನಡುವಿನ ಸಂಬಂಧ ಏನು ಅಂತಂದೇಳಿ. ಸೊ ಹೀಗೆ ಸೂತ್ರವನ್ನ ಸಂಬಂಧ ಏನು ಅನ್ನೋ ಪ್ರಶ್ನೆ ತರನು ಕೇಳಬಹುದು. ಅದರಿಂದ ಇದನ್ನ ನೆನ್ಪಿಟ್ಕೊಳ್ರಿ. ಇದನ್ನ ಇನ್ನೊಂದು ತರ ಕೇಳಕ್ ಸಾಧ್ಯತೆ ಇದೆ. ಅಂದ್ರೆ C is equal to 2F ಅಂತನೂ ದರ್ಪಣದಲ್ಲಿ ಕೇಳ್ತಾರೆ. C ಮತ್ತೆ R ಎರಡು ಒಂದೇ ಇಲ್ಲಿ, ಅದರಿಂದ ನೆನ್ಪಿಟ್ಕೊಂಡಿರಿ. ಅದೊಂದು ಸೂತ್ರ ಇರುತ್ತೆ. ಇನ್ನು ಮಸೂರ ಮತ್ತು ದರ್ಪಣಗಳಿಗೆ ಒಂದೊಂದು ಸೂತ್ರ ಇದೆ. ಮಸೂರದಲ್ಲಿ ನಾವು ಏನು ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರ ಮತ್ತು ಫೋಕಲ್ ಲೆಂತ್ ಅಂದ್ರೆ ಸಂಗಮ ದೂರ, ಈ 3ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಆ ಸೂತ್ರವನ್ನು ನಾವು ಹಿಂಗೆ ಹೇಳ್ಬೇಕಾಗತ್ತೆ, 1/F is equal to 1/V minus 1/U ಅಂತ ಹೇಳ್ಬೇಕಾಗತ್ತೆ. ಯಾವುದಕ್ಕೆ? ಮಸೂರಕ್ಕೆ ಸಂಬಂಧಪಟ್ಟ ಹಾಗೆ. ಅದೊಂದು ನೆನ್ಪಿಟ್ಕೊಂಡಿರಿ. ಇನ್ನು ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಸೂತ್ರನ ಸ್ವಲ್ಪ ಬದಲಾವಣೆ ಮಾಡಿ ಹೇಳಬೇಕು. ಹೇಗೆ? 1/F is equal to 1/V plus 1/U. ಒಂದೇ ಒಂದು ಚಿಹ್ನೆ ಮಾತ್ರ ಚೇಂಜ್ ಆಯ್ತು ಇಲ್ಲಿ. ಮಸೂರದಲ್ಲಿ 1/V ಮತ್ತು 1/U ನಡುವೆ ಮೈನಸ್ ಬಂತು, ಇಲ್ಲಿ ದರ್ಪಣದಲ್ಲಿ 1/V ಮತ್ತು 1/U ನಡುವೆ ಪ್ಲಸ್ ಬಂತು. ನೆನ್ಪಿಡೋದಕ್ಕೆ ನಿಮಗೆ ಚೆನ್ನಾಗಿ ಈಸಿ ಇದೆ. ಮಸೂರ ಮೈನಸ್, ಮಸೂರ ಮೈನಸ್ ಅಂತ ನೆನ್ಪಿಟ್ಕೊಳ್ರಿ. ದರ್ಪಣ ಪ್ಲಸ್, ಬರುತ್ತೆ ಪ್ಲಸ್. ಇಂಗ್ಲಿಷ್ ಅಲ್ಲಿ ನೆನ್ಪಿಡೋದಾದ್ರೆ ಮೋರ್, ಅದು ಲೆನ್ಸ್ ಫಾರ್ ಲೆಸ್, ಮೋರ್ ಫಾರ್ ಮಿರರ್, ಈ ತರ ನೆನ್ಪಿಟ್ಕೋಬಹುದು. ಲೆನ್ಸ್ ಫಾರ್ ಲೆಸ್ ಅಂದ್ರೆ ಮೈನಸ್ ಅಂತ, ಮೋರ್ ಫಾರ್ ಮಿರರ್ ಪ್ಲಸ್ ಅಂತ. ಈಗ ಈ ಸೂತ್ರಗಳನ್ನ ನೆನ್ಪಿಡೋದಕ್ಕೆ ಒಂದು ಸರಳವಾದಂತಹ ಒಂದು ಟ್ರಿಕ್ ಅನ್ನ ಈ ತರ ನೆನ್ಪಿಟ್ಕೋಬೇಕು. ಸೊ ಇನ್ನು ಕೊನೆಯದಾಗಿ ಒಂದು ಸೂತ್ರ ಇದೆ, ದಟ್ ಈಸ್ P is equal to 1/F ಅಂತ. P ಅಂದ್ರೆ ಪವರ್ ಆಫ್ ದಿ ಲೆನ್ಸ್. ಈಗ ನಾವೆಲ್ಲ ಈಗ ಕನ್ನಡಕ ಹಾಕಿದೀವಿ, ಇದಕ್ಕೆಲ್ಲ ಒಂದೊಂದು ಪವರ್ ಇದೆ. ಆ ಕನ್ನಡಕದ ಪವರ್ ಎಷ್ಟು ಅಂತ ಹೇಳುವಂತಹ ಒಂದು ಸೂತ್ರ ಆಗುತ್ತೆ. ಅದು P is equal to 1/F ಅಂದ್ರೆ ಸಾಮರ್ಥ್ಯ, ಮಸೂರದ ಸಾಮರ್ಥ್ಯ is equal to 1/, ಸಂಗಮ ದೂರ ಅಂತಕ್ಕಂಥದ್ದು. ಈ 4 ಸೂತ್ರನ ನೀವು ಈ ಪಾಠದಲ್ಲಿ ನೆನ್ಪಿಟ್ಕೊಂಡ್ರೆ ಈ ಪಾಠದಲ್ಲಿ ಬರುವಂತ ಲೆಕ್ಕಗಳನ್ನ
ಸುಲಭವಾಗಿ ಬಿಡಿಸಬಹುದು. ಅದರಿಂದ ವಿದ್ಯಾರ್ಥಿಗಳೇ ಈ ಸೂತ್ರಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ರಿ. ಹಾಗೆ ಈ ಅಧ್ಯಾಯದಲ್ಲಿ ಕೇಳಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾವು ಗಮನ ಹರಿಸೋಣ. ಒಂದು ಅಂಶ ನಾನು ಗಮನಿಸಿದ ಹಾಗೆ ಈ ಪಾಠದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ವಿಷಯ ಇರೋದೇ ಅಲ್ಲಿ, ಆದರೆ ಅದರಲ್ಲಿ ಕೊಡ್ತಕ್ಕಂಥ ಮೌಲ್ಯಗಳನ್ನು ಸ್ವಲ್ಪ ವೇರಿಯೇಷನ್ ಮಾಡಿ ಕೊಡ್ತಾರೆ ಅಷ್ಟೇ. ಅದರಿಂದ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆಗಳನ್ನು ಉತ್ತರಿಸೋದು ಬಹಳ ಸುಲಭ ಈ ಪಾಠದಲ್ಲಿ. ಎಲ್ಲ ಮಾದರಿ ಪ್ರಶ್ನೆಗಳಲ್ಲೂ ಬಂದೇ ಬರುತ್ತೆ. ಹೌದು ಸರ್, ಹೌದು. ಮಾದರಿ ಪ್ರಶ್ನೆ, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಹೆಚ್ಚೆಚ್ಚು ಅಭ್ಯಾಸ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರು ಅಂದ್ರೆ ಆ ಪ್ರಶ್ನೆ ಗ್ಯಾರಂಟಿ ಉತ್ತರವನ್ನು ಕೊಡ್ತಾರೆ. ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣ ಯಾವ ಕಡೆಗೆ ಬಾಗುತ್ತದೆ, ಏಕೆ? ಇಲ್ಲಿ ನಾನು ಚಿತ್ರವನ್ನು ಬರೆದಿದ್ದೀನಿ, ಇಲ್ಲಿದೆ ನೋಡ್ರಿ. ಇದು ಗಾಳಿ ಅಂದ್ರೆ ವಿರಳ ಮಾಧ್ಯಮ, ತುಂಬಾ ವಿರಳವಾಗಿರುತ್ತೆ. ಹಾಗೆ ನೀರು ಗಾಳಿಗಿಂತ ಸಾಂದ್ರ ಮಾಧ್ಯಮ, ಸ್ವಲ್ಪ ಡೆನ್ಸ್ ಆಗಿರುತ್ತೆ. ಹಾಗಾಗಿ ಈ ಬೆಳಕಿನ ಕಿರಣ ಗಾಳಿಯ ಮೂಲಕ ಬಂದು ನೀರಿಗೆ, ಈ ಸ್ಲ್ಯಾಬ್ ಇದನ್ನ ನಾವು ನೀರು ಅನ್ಕೊಳ್ಳೋಣ, ಇದ್ರ ಮೂಲಕ ಪ್ರವೇಶ ಮಾಡಿದ್ರೆ ಅದು ಯಾವ ಕಡೆಗೆ ಬಾಗುತ್ತದೆ? ನಾವು ವಕ್ರೀಭವನದಲ್ಲಿ ಹೇಳ್ಬಿಟ್ಟಿದ್ದೀವಿ, ಬೆಳಕು ದಿಕ್ಪಲಟ ಆಗೋದು, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಬೆಳಕು ದಿಕ್ಕನ್ನು ಬದಲಾಯಿಸೋದು. ಸೊ ನೋಡಿ ಇಲ್ಲಿ ಈ ಒಂದು ಕಿರಣ ಹೀಗೆ ಹೋಗ್ಬೇಕಿತ್ತು, ಏನಾಯ್ತು, ಸ್ವಲ್ಪ ತನ್ನ ದಿಕ್ಕನ್ನು ಬದಲಾಯಿಸಿ ಈ ಕಡೆಗೆ ಬಂತು. ಯಾವ ಕಡೆಗೆ ಬಾಯಿತು, ಯಾವ ಕಡೆಗೆ ಬೆಂಡಾಯಿತು? ಸೊ ಈ ಗೆರೆಯನ್ನ ಆಧಾರವಾಗಿ ಇಟ್ಕೊಂಡು ನಾವು ಹೇಳಬೇಕು. ಇದನ್ನ ನಾರ್ಮಲ್ ಅಂತ ಕರಿತೀವಿ, ಲಂಬ ಅಂತ ಕರಿತೀವಿ. ಸೊ ಲಂಬದ ಕಡೆಗೆ ಬಾಗಿದೆ. ಕಾರಣ ಏನು? ಇದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ನಾವು ಯಾವ ರೀತಿ ಎಲ್ಲಾದರೂ ಕೇಳಲಿ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋದ್ರೆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುತ್ತೆ. ವಿರಳ ಮಾಧ್ಯಮದಿಂದ ಸಾಂದ್ರದ ಕಡೆಗೆ ಹೋದಾಗ ಬೆಳಕಿನ ಕಿರಣ ಲಂಬದ ಕಡೆಗೆ ಕಡೆಗೆ. ಅದಕ್ಕೆ ಆಪೋಸಿಟ್ ಇಲ್ಲಿ ನೋಡ್ರಿ, ನಾನು ಬೆಳಕಿನ ಕಿರಣ ನೀರಿನಲ್ಲಿಂದ ಗಾಳಿಗೆ ಬಿಟ್ಟಿದ್ದೀನಿ. ಇಲ್ಲಿ ನೀರು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಕಿರಣ ಹೋಗ್ತಾ ಇದೆ. ಈಗ ಅದು ಇಲ್ಲಿಂದ ಇಲ್ಲಿಗೆ ಹೋಗಿದ್ರಿಂದ ಅದು ಲಂಬದ ಕಡೆಗೆ ಬಾಗ್ಲಿಲ್ಲ, ಬದಲಾಗಿ ಲಂಬದಿಂದ ದೂರ ಹೋಗುತ್ತೆ. ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಅಂತ ಹೇಳ್ತೀವಿ ಇದನ್ನ. ಸೊ ಹೀಗೆ ಈ ಅಂಶ ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ನೀವು ಆ ಪ್ರಶ್ನೆನ ಹೇಗಾದ್ರೂ ಕೇಳಲಿ ಸುಲಭವಾಗಿ ಉತ್ತರಿಸ್ತೀರಾ. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಈ ಪಾಠದಲ್ಲಿ. ಹಾಗಾಗಿ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಈ ಕಾನ್ಸೆಪ್ಟ್ ಮೇಲೆ. ಅದೊಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಇದಕ್ಕೆ ಅದಾದ ಮೇಲೆ ನೀವು ಕೇಳಿರ್ಬೋದು, ನಾವೆಲ್ಲ ನೋಡಿದ್ವಿ, ಒಂದು ಗಾಜಿನ ಬೀಕರ್ ತಗೊಂಡು ಅದರಲ್ಲಿ ನೀರು ಹಾಕಿ ಅದರಲ್ಲೊಂದು ನಾಣ್ಯವನ್ನ ಹಾಕಿದ್ರೆ ನಾವು ಮೇಲಿಂದ ನೋಡಿದಾಗ ಆ ನಾಣ್ಯವನ್ನ ಮುಟ್ಟಕ್ಕೆ ಹೋದ್ರೆ ಅದೆಲ್ಲ ಆ ಜಾಗದಲ್ಲಿ ಇರಲ್ಲ, ಅದು ಮೇಲ್ ಬಂದಂಗೆ ಕಾಣಿಸ್ತಾ ಅಲ್ವಾ ಸರ್? ಹೌದು ಸರ್, ಇದು ಕೂಡ ಹೌದು, ಇದೇ ಅಂಶನೇ ಸರ್. ಸಾಕಷ್ಟು ವಕ್ರೀಭವನದ ಅಂಶಗಳನ್ನ ನಾವು ನಿತ್ಯ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಅದ್ರಲ್ಲಿ ಅದು ಒಂದು ಸರ್, ಏನೋ ಗಾಜಿನ ನೀರಿನಲ್ಲಿರ್ತಕ್ಕಂಥ ನಾಣ್ಯ ಮೇಲೆ ಬಂದಂತೆ ಕಾಣುತ್ತೆ. ಆಕ್ಚುಲಿ ಅದು ನಿಜವಾಗಿ ತಳದಲ್ಲೇ ಇರುತ್ತೆ. ನಾವು ಕಣ್ಣಿನ ಮೂಲಕ ನೋಡ್ತಕ್ಕಂಥ ಬೆಳಕಿನ ಕಿರಣಗಳು ಗಾಳಿಯಲ್ಲಿ ಪಾಸ್ ಆಗಿ ನೀರೊಳಗೆ ಹೋಗ್ತವೆ. ಅದರಿಂದ ಅವು ಇರಬೇಕಾದ ಜಾಗದಲ್ಲಿ ಇರೋದಕ್ಕಿಂತ ಬೇರೆ ಕಡೆ ಕಾಣುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ ಸರ್, ಇದೆ ಅನ್ಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಅದು ಇಲ್ಲಿ ಕಾಣಿಸ್ಬೇಕಾಗಿತ್ತು, ಆದ್ರೆ ಇನ್ನೆಲ್ಲ ಬೇರೆ ಕಡೆ ಕಾಣಿಸ್ತದೆ. ಓಕೆ, ಹೀಗೆ ಈ ರೀತಿ ಸರ್. ನೀವು ಮನೆಯಲ್ಲಿ ತೊಟ್ಟಿಯಲ್ಲಿ ನೀರು ತುಂಬಿದ್ದು ಅದ್ರ ತಳ ಮುಟ್ಟಣ ಅಂತ ನೀವು ಕೈ ಇಟ್ರೆ ತುಂಬಾ ಕೈ ಮುಳುಗುತ್ತೆ, ಮೇಲೆ ಇದೆ ಅನ್ಸುತ್ತೆ, ಕೆಳಗೆ ಹೋಗುತ್ತೆ. ಸೊ ಇವೆಲ್ಲವೂ ಸಹ ಅದಕ್ಕೆ ಸಂಬಂಧಪಟ್ಟವು ಸರ್. ಮಕ್ಕಳು ಇವನ್ನೆಲ್ಲ ಗುರುತಿಸ್ಬೇಕು ಸರ್, ನಮ್ಮ ಮನೆಗಳಲ್ಲಿ ಸುತ್ತಮುತ್ತ ಇದ್ದಾಗ. ಹೌದು ಸರ್, ಬರೀಬಹುದು. ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ಗಮನಿಸಿದ್ರೆ ಹೌದು ಸರ್, ಇವೆಲ್ಲವೂ ಸಂಬಂಧಿಸಿದವೆ. ಅಷ್ಟೇ ಅಲ್ಲ ಸರ್, ಜಾತ್ರೆಯಲ್ಲಿ ಒಂದು ಆಟ ಆಡಿಸ್ತಿರ್ತಾರೆ, ಒಂದು ಬಕೆಟ್ ತುಂಬಾ ನೀರಿಟ್ಬಿಟ್ಟು ಅದ್ರೊಳಗೆ ಒಂದು ಲೋಟ ಇಟ್ಟಿರ್ತಾರೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅದ್ರ ಒಂದು ನಾಣ್ಯ ಹಾಕಪ್ಪ ಅಂತ ಹೇಳ್ತಾರೆ, ಕಾಯಿನ್ 5 ರೂಪಾಯಿ ಕಾಯಿನ್ ಅದ್ರೊಳಗೆ ಹಾಕಿದ್ರೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಈ ನಿಯಮ ಗೊತ್ತಿರೋರು ಸುಲಭವಾಗಿ ಹಾಕ್ತಾರೆ, ಗೊತ್ತಿಲ್ಲದಿರೋರು 5 ರೂಪಾಯಿ ಕೊಡ್ಕೊಂಡು ಸುಮ್ಮನೆ ಹೋಗ್ತಾರೆ ಸರ್. ಹೀಗೆ ಆಟ ಆಡ್ಲಿಕ್ಕೂ ಸಹ ಈ ವಕ್ರೀಭವನ ನಿಯಮ ನಮಗೆ ಬರುತ್ತೆ. ಇನ್ನೊಂದು ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋಣ. ಗೋಳಿಯ ದರ್ಪಣದ ಅಪರ್ಚರ್ ಅಥವಾ ದ್ಯುತಿರಂಧ್ರ ಎಂದರೇನು? ಈ ಪ್ರಶ್ನೆಯನ್ನ ಸಾಮಾನ್ಯ ಇದುವರೆಗೆ ಎಲ್ಲೋ ಒಂದ್ಸರಿ ಕೇಳಿದ್ರು. ಸೊ ಅದನ್ನ ನಾವು ಬಹಳಷ್ಟು ಸರಿ ಗಮನ ಹರಿಸೋದಿಲ್ಲ, ಪುಸ್ತಕದಲ್ಲಿ ಇದ್ರ ಬಗ್ಗೆ ಹೆಚ್ಚು ಕೊಟ್ಟಿಲ್ಲ. ಅಪರ್ಚರ್ ಅಂದ್ರೆ ಏನು? ಒಂದು ದರ್ಪಣ ಅಥವಾ ಲೆನ್ಸ್ ಕೊಟ್ಟಿರ್ತಾರೆ, ಹಿಂಗ್ ಬೆಂಡ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಎಲ್ಲಿಂದ ಎಲ್ಲಿವರೆಗೆ ದರ್ಪಣದ ಮೇಲ್ಮೈ ಪ್ರತಿಫಲಿಸ್ತಾ ಇರುತ್ತೋ ಆ ಭಾಗವನ್ನ ಅಪರ್ಚರ್ ಅಂತ ಕರಿತೀವಿ. ಅಪರ್ಚರ್ ಅಥವಾ ದ್ಯುತಿರಂಧ್ರ ಅಂತ ಕರಿತೀವಿ. ಸೊ ಅದನ್ನ ನಾವು ಉತ್ತರ ಬರೀಬೇಕಾಗುತ್ತೆ. ದ್ಯುತಿರಂಧ್ರ ಎಂದರೇನಂದ್ರೆ ಇಷ್ಟೇ, ಏನು ಪ್ರತಿಫಲಿಸುವ ದರ್ಪಣದ ಮೇಲ್ಮೈಯನ್ನು
ಅಪರ್ಚರ್ ಎಂದು ಕರೆಯುತ್ತೇವೆ. ಹೀಗೆ ಇದು ಅಷ್ಟೇ ಆನ್ಸರ್ ಪುಸ್ತಕದಲ್ಲಿ ಇಲ್ಲ ಸರ್. ಹಾಗಾಗಿ ಕೇಳುವಂತ ಸಂದರ್ಭ ಈ ರೀತಿ ಬರೀಬೇಕಾಗುತ್ತೆ ಸರ್. ಸೊ ಇದ್ರ ಮೇಲೂ ಕೂಡ ಅಪ್ಲಿಕೇಶನ್ ಪ್ರಶ್ನೆಗಳು ಬರ್ಬೋದಾ? ಬರುತ್ತೆ ಸರ್, ಬರುತ್ತೆ. ಅದೇ ಈಗಾಗಲೇ ಹೇಳ್ದಂಗೆ ವಿಷಯ ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಇವೆಲ್ಲ ಅಪ್ಲಿಕೇಶನ್ ಸರ್. ಅವರು ಹೇಳೋದು ಹೀಗೆ: ನೀರಿನಿಂದ ಗಾಳಿಗೆ, ಬೆಂಜಿನಿಂದ ಗಾಳಿಗೆ, ಸೀಮೆ ಎಣ್ಣೆಯಿಂದ ನೀರಿಗೆ. ಮೊನ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೀಮೆ ಎಣ್ಣೆಯಿಂದ ನೀರಿಗೆ ಬೆಳಕಿನ ಕಿರಣ ಚಲಿಸಿದಾಗ ಅಂತ ಕೊಟ್ಟಿದ್ರು. ಸೊ ಇದನ್ನೇ ನಾವು ಅನ್ವಯಿಸುವುದು ಅಂತ ಹೇಳ್ತೀವಿ ಸರ್. ಸರಿ. ಸೊ ಆ ರೀತಿ ಪ್ರಶ್ನೆಗಳನ್ನ ನಾವು ಇಲ್ಲಿ ಗಮನಿಸ್ತೀವಿ ಸರ್. ಹಾಗೆ ಮಸೂರದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಅಪ್ಲಿಕೇಶನ್ ಕ್ವಶನ್ ಈ ರೀತಿ ಇರುತ್ತೆ ಸರ್. ಒಂದು ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್, ಮಸೂರ ಅಥವಾ ದರ್ಪಣದ ವರ್ಧನೆ ಬೆಲೆ +3 ಆಗಿದೆ. ಎಷ್ಟು ಅಂದ್ರೆ ವರ್ಧನೆ m = +3 ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಯಾವ ಬಗೆಯ ದರ್ಪಣ? ಇಷ್ಟು ಪ್ರಶ್ನೆ ಕೇಳ್ತಾರೆ ಸರ್. ಯಾವ ಬಗೆಯ ದರ್ಪಣ? ಇಷ್ಟೇ ಕೊಡೋದು. ಇಲ್ಲಿ ನಾವು ಸರಳವಾಗಿ ಹೇಳೋದಕ್ಕೆ ಒಂದು ಅಂಶವನ್ನ ನಾವು ಗಮನಿಸ್ಕೋಬೇಕು. ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಅದು ಪಿ ನ ದರ್ಪಣ. ಓಕೆ. +P ನೋಡಿ, ಉಬ್ಬಿರುವ ದರ್ಪಣ. ಓಕೆ. ಅದೇ -3 ಕೊಟ್ರೆ ಅದನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಹೀಗೆ ಇವೆರಡನ್ನ ನಾವು ನೆನ್ಪಿಟ್ಕೋಬೇಕು. ಇಷ್ಟು ಕೊಟ್ಬಿಟ್ಟು ಅವರು ಇದು ಯಾವ ಬಗೆಯ ದರ್ಪಣ ಕೇಳಿದ್ರೆ ಪೀನ ದರ್ಪಣ ಹೇಳ್ಬಿಡ್ಬೋದು. ಮತ್ತೆ ಇದು ಯಾವ ದೃಷ್ಟಿ ದೋಷಕ್ಕೆ ಬಳಸಲಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದು ನಮಗೆ ಗೊತ್ತಿರಬೇಕು. ಪೀನ ದರ್ಪಣವನ್ನ ನಾವು ಯಾವಾಗ್ಲೂ ದೂರದೃಷ್ಟಿಗೆ ಬಳಸ್ತೇವೆ, ದೃಷ್ಟಿ ನಿವಾರಣೆಗೆ. ಹೌದು ಸರ್. ಓಕೆ. ದೂರದೃಷ್ಟಿ ಅಂತಕ್ಕಂಥದಕ್ಕೆ ನಾವು ಬಳಸ್ತೀವಿ. ಅದಕ್ಕೆ ಸುಲಭವಾಗಿ ನಾವು ತರಗತಿಗಳಲ್ಲಿ ಹೇಳ್ಕೊಡ್ತೀವಿ. ಸಂಗೀತ ಸ್ವರಗಳಲ್ಲಿ ಇರ್ತಕ್ಕಂಥ ಸ ನೀ ದ ಪ ನೆನ್ಪಿಟ್ಕೊಳ್ರಿ. ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ, ದೂರ ದೃಷ್ಟಿ ದೋಷಕ್ಕೆ ಪೀನ ಮಸೂರ. ಪ ಅಂತ ಇದೆ. ಮಕ್ಕಳೇ ಈ ಅಂಶಗಳನ್ನ ದಯವಿಟ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇವುಗಳ ಬಗ್ಗೆ ಕೊಟ್ಟರೆ ಬರಿಬಹುದು. ಇಷ್ಟು ನೆನ್ಪಿಟ್ಕೊಂಡ್ರೆ ಪ್ಲಸ್ ಅಂದ್ರೆ ಪೀನ, ಅದು ದೂರದೃಷ್ಟಿ. ಇದೊಂದು ಟ್ರಿಕ್ ನೆನ್ಪಿಟ್ಕೊಂಡ್ರೆ ಇದ್ರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ರು ನೀವು ಉತ್ತರವನ್ನ ಕೊಡ್ತೀವಿ. ಹಾಗೆ ಮೊನ್ನೆ ನಿಮಗೆ ಇದರಲ್ಲಿ ಸಹ ಕೇಳಿದ್ರು, ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಏನ್ ಕೇಳಿದ್ರಲ್ಲಿ ಅಲ್ಲಿ m = +1. ಹಾಗಾದ್ರೆ ಇದು ಯಾವ ಬಗೆಯ ಮಸೂರ ಇದೆಲ್ಲ ಕೇಳಿದ್ರು. ಸೊ ಇಷ್ಟು ಗೊತ್ತಿತ್ತು ಅಂದ್ರೆ ಸುಲಭವಾಗಿ ಉತ್ತರವನ್ನು ಬರೀತೀರಿ. ಇನ್ನೊಂದು ವಕ್ರೀಭವನ ಸೂಚ್ಯಾಂಕದ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾವೆ ಇಲ್ಲಿ. ವಕ್ರೀಭವನ ಸೂಚ್ಯಾಂಕ ಏನು? ವಕ್ರೀಭವನ ಸೂಚ್ಯಾಂಕ ಅಂದ್ರೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ಅಂತ ಕರಿತೇವಲ್ಲ. ಈಗಾಗಲೇ ನಾನು ಹೇಳಿದೆ, ಒಂದು ಮಾಧ್ಯಮ ಮತ್ತು ಇನ್ನೊಂದು ಮಾಧ್ಯಮ ಅವೆರಡರಲ್ಲಿ ಬೆಳಕಿನ ಕಿರಣ ಹಾದು ಹೋಗ್ತಾ ಇದೆ. ಆ ಎರಡು ಮಾಧ್ಯಮಗಳಲ್ಲಿ ಬೆಳಕಿನ ವೇಗದ ಅನುಪಾತ, ದ ರೇಷಿಯೋ ಆಫ್ ದಿ ಸ್ಪೀಡ್ ಆಫ್ ಲೈಟ್ ಫ್ರಮ್ ಒನ್ ಮೀಡಿಯಾ ಟು ಅನದರ್ ಮೀಡಿಯಾ. ಹೀಗೆ ಒಂದು ಮೀಡಿಯಾದಿಂದ ಇನ್ನೊಂದು ಮೀಡಿಯಾಕ್ಕೆ ಬೆಳಕು ಪಾಸ್ ಆದಾಗ ಅವೆರಡರ ಅನುಪಾತವನ್ನು ನಾವು ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. ಅದು ಸ್ವಲ್ಪ ನೀವು ತಿಳ್ಕೋಬೇಕು. ಇಲ್ಲಿ ನಿಮಗೆ ನೀರು ಅದರದ್ದು ವಕ್ರೀಭವನ ಸೂಚ್ಯಾಂಕ 1.33. ಹಾಗೆ ಸೀಮೆ ಎಣ್ಣೆದು ವಕ್ರೀಭವನ ಸೂಚ್ಯಾಂಕ 1.44. ಹೀಗಿದೆ. ಒಂದು ವಿಷಯವನ್ನ ನೀವು ಇಲ್ಲಿ ಗಮನಿಸ್ಬೇಕು. ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇದೆ ಅಂದ್ರೆ ಅದರಲ್ಲಿ ಬೆಳಕಿನ ವೇಗ ಜಾಸ್ತಿ ಇರುತ್ತೆ. ನೋಡ್ರಿ, ಇವೆರಡು ಕಂಪೇರ್ ಮಾಡಿದ್ರೆ ಇವೆರಡರಲ್ಲಿ ಬೆಳಕಿನ ವೇಗ ಯಾವ್ದ್ರಲ್ಲಿ ಜಾಸ್ತಿ ಇದೆ? ನೀರಿನಲ್ಲಿ ಜಾಸ್ತಿ ಇದೆ. ವಕ್ರೀಭವನ ಸೂಚ್ಯಾಂಕ ಕಡಿಮೆ ಆದಂಗೆಲ್ಲ ಬೆಳಕಿನ ವೇಗ ಜಾಸ್ತಿ ಆಗುತ್ತೆ. ವಕ್ರೀಭವನ ಸೂಚ್ಯಾಂಕ ಜಾಸ್ತಿ ಆದಂಗೆಲ್ಲ ಬೆಳಕಿನ ವೇಗ ಕಡಿಮೆ ಆಗುತ್ತೆ. ಸೊ ಇದ್ರ ಮೇಲೂ ಸಹ ಸೀಮೆ ಎಣ್ಣೆಯಲ್ಲಿ ಬೆಳಕು ಚಲಿಸುವಾಗ ಅಲ್ಲಿ ವೇಗ ಅದು ಸ್ವಲ್ಪ ಅದರ ಬೆಳಕು ಏನಾಗ್ತದೆ ಸರ್ ಅಂದ್ರೆ ಡೆನ್ಸ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಾವು ಅದರ ಒಂದು ಇದನ್ನ ನಾವು ಗಮನಿಸಿದಾಗ ವಕ್ರೀಭವನ ಸೂಚ್ಯಾಂಕ 1.44 ಅಂತ ಹೇಳ್ತೀವಿ. ಇಲ್ಲಿ ಬೆಳಕಿನ ವೇಗ ಕಡಿಮೆ. ಸೊ ಇದ್ರ ಮೇಲೆ ಕಂಪ್ಯಾರಿಸನ್ ಪ್ರಶ್ನೆ ಕೊಡ್ತಾರೆ ನಿಮಗೆ. ಎ 1.33, ಬಿ 1.44, ಸಿ 1.52. ಈ ಮೂರರಲ್ಲಿ ಯಾವುದರಲ್ಲಿ ಬೆಳಕಿನ ವೇಗ ಹೆಚ್ಚು ಹೀಗೆ ಕೇಳ್ತಾರೆ. ಯಾವುದರಲ್ಲಿ ಕಡಿಮೆ ಆಗ ಕೇಳ್ಬೋದು ಸರ್. ಆಗ ನೀವು ಸುಲಭವಾಗಿ ಇದನ್ನ ನೆನ್ಪಿಟ್ಕೊಳ್ರಿ. ಯಾವುದರಲ್ಲಿ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇದೆ ಅದರಲ್ಲಿ ಬೆಳಕಿನ ವೇಗ ಹೆಚ್ಚು. ಸೊ ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನ ಸ್ವಲ್ಪ ತಿರ್ಗಾ ಮುರ್ಗಮಾಗಿ ಕೊಡ್ತಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಪಾಠದಲ್ಲಿ ಪ್ರಶ್ನೆಗಳು ಪುನರಾವರ್ತನೆ ಆಗ್ತವೆ, ಆದ್ರೆ ಮೌಲ್ಯಗಳನ್ನು ಮಾತ್ರ ಬದಲಾವಣೆ ಮಾಡಿರ್ತಾರೆ. ಅದರಿಂದ ನೀವು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಸೊ ಹೀಗೆ ಇದೊಂದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಬಗ್ಗೆ ಗಮನ ಕೊಡ್ತೀರಿ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ನಾನು ಗಮನಿಸಿದಂತೆ ಇಲ್ಲಿ
ಇರ್ತಕ್ಕಂಥದ್ದೊಂದು ಈ ಒಂದು ಮಾಧ್ಯಮದಲ್ಲಿ ಒಂದ್ಸರಿ ಬೆಂಜೀನನ್ನು ಹಾಕಿದ್ದಾರೆ. ಇಲ್ಲಿ ಬೆಂಜೀನನ್ನು ಹಾಕಿದ್ದಾರೆ. ಆ ಬೆಂಜೀನ್ ಹಾಕಿದಾಗ ಅದರದ್ದು ವಕ್ರೀಭವನ ಸೂಚ್ಯಂಕ ಜಾಸ್ತಿ. ಇನ್ನೊಂದ್ಸರಿ ನೀರು ಹಾಕಿದ್ದಾರೆ, ಅದ್ರ ವಕ್ರೀಭವನ ಸೂಚ್ಯಂಕ ಕಡಿಮೆ. ಹಾಗಾದ್ರೆ ನೀರು ಹಾಕಿದಾಗ ಇಲ್ಲಿ 2 ಕಿರಣ ಕೊಟ್ಟಿರ್ತಾರೆ. 2 ಕಿರಣ ಕೊಟ್ಬಿಟ್ಟು ಹೀಗೆ ಇಲ್ಲೊಂದು ಕೊಟ್ಟಿರ್ತಾರೆ, ಇಲ್ಲೊಂದು ಕೊಟ್ಟಿರ್ತಾರೆ. ನೀರು ಹಾಕಿದಾಗ ಸ್ವಲ್ಪ ಜಾಸ್ತಿ ಬಾಗುತ್ತೆ. ಓಕೆ. ಮತ್ತು ಬೆಂಜಿನ ಹಾಕಿದಾಗ ಇನ್ನು ಸ್ವಲ್ಪ ಅದು ಡಿಫ್ರೆಂಟ್ ಆಗಿ ಬಾಗುತ್ತೆ. ಅವೆರಡರಲ್ಲಿ ಯಾವ್ದು ಬಾಗುತ್ತೆ ಬೇಗ, ಈ ತರ ಪ್ರಶ್ನೆಯನ್ನ ಕೊಡ್ತಾರೆ. ಆಗ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇನೆ, ವಕ್ರೀಭವನ ಸೂಚ್ಯಂಕ ಜಾಸ್ತಿ ಇದೆ ಅಂದ್ರೆ ಅದ್ರ ಸಾಂದ್ರತೆ ಜಾಸ್ತಿ, ವಕ್ರೀಭವನ ಸೂಚ್ಯಂಕ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಸಾಂದ್ರತೆ ಕಡಿಮೆ. ಅದರ ಆಧಾರದ ಮೇಲೆ ಇದನ್ನ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಚಿತ್ರ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ಈ ಅಂಶಗಳನ್ನ ಜ್ಞಾಪಕ ಇಟ್ಕೋಬೇಕಷ್ಟೇ ಮಕ್ಕಳು. ಸೂಕ್ಷ್ಮವಾಗಿ ಇವನ್ನೆಲ್ಲ ನೀವು ತಿಳ್ಕೊಂಡ್ರೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಸುಲಭ ಈ ಪಾಠದಲ್ಲಿ. ಸೊ ಈ ರೀತಿ ಇರುತ್ತೆ ಮಕ್ಕಳೇ. ಅದರಿಂದ ನೀವು ಒಟ್ಟಾರೆ ಈ ಪಾಠದಲ್ಲಿ ಇಷ್ಟೊತ್ತು ಹೇಳಿದಂಥ ಅಂಶಗಳ ಜೊತೆಗೆ ರೇಖಾಚಿತ್ರಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿ. ರೇಖಾಚಿತ್ರಗಳು ಬರೆಯೋದು ಮತ್ತು ಇದರ ಆಧರಿಸಿ ಕೆಲವು ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು ಸಹ ಅಭ್ಯಾಸ ಮಾಡಬೇಕು. ಸೊ ಅದನ್ನು ಇನ್ನೊಂದು ಅವಧಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಸದ್ಯಕ್ಕೆ ಈ ಬೆಳಕು ಪಾಠದಲ್ಲಿ ಇಷ್ಟು ಅಂಶಗಳನ್ನು ನೀವು ಗಮನಿಸಬೇಕು. ಆಗ್ಬೋದಲ್ವಾ? ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮುಂಚೆನೆ ನೀವು ಅಂಶಗಳನ್ನ ಮುಖ್ಯಾಂಶಗಳನ್ನು ಹೇಳಿದ್ದೀನಿ ಸರ್. ಅವುಗಳನ್ನು ಆಧಾರ ಇಟ್ಕೊಂಡು ಈಗ ನೀವು ವಿವರವಾಗಿ ಪ್ರಮುಖವಾಗಿ ಅಪ್ಲಿಕೇಶನ್ ಕ್ವಶನ್ ಕೊಡುವಂತ ಏರಿಯಾ ಮತ್ತು ಇದ್ರಲ್ಲಿ ಕೊಡೋದೇ ಹಾಗೆ ಸರ್, ಅಂಡರ್ಸ್ಟ್ಯಾಂಡಿಂಗು ಅಪ್ಲಿಕೇಶನ್ ಸ್ವಲ್ಪ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಬರ್ತವೆ. ಇದರಲ್ಲಿ ಬರೋದೇ ಹಾಗೆ. ನಾಲೆಡ್ಜ್ ಕ್ವಶನ್ ಬಹಳ ಕಡಿಮೆ ಕೇಳೋದಂದ್ರೆ ನಿಯಮಗಳು ಮಾತ್ರ ನಾಲೆಡ್ಜ್ ಕ್ವಶನ್ ಆಗಿರುತ್ತೆ. ಹಾಗೆ ಇನ್ನು ಇನ್ನೊಂದು ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇದರಲ್ಲಂತೂ ಸಂಪೂರ್ಣ ನೈಸರ್ಗಿಕ ವಿದ್ಯಮಾನಗಳನ್ನ ತುಂಬಿ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲೂ ಸಹ ನೀವು ಅವುಗಳನ್ನು ಗಮನಿಸಬೇಕು. ಪ್ರಮುಖವಾಗಿ ಮೊದಲೇದಾಗಿ ಕಣ್ಣಿನ ರಚನೆ ಮತ್ತು ಅದರ ಕಾರ್ಯಗಳು. ಸರ್, ಈ ಕಣ್ಣಿನ ಬಗ್ಗೆನೂ ಚಿತ್ರ ಕೊಡ್ತಾರ? ಇಲ್ಲ, ಈ ಪಾಠದಲ್ಲಿ ಚಿತ್ರ ಕೊಡಲ್ಲ ಸರ್, ಬಟ್ ಪುಸ್ತಕದಲ್ಲಿ ಚಿತ್ರ ಇದೆ. ನನ್ನ ಸಲಹೆ ಏನಂದ್ರೆ ಪರೀಕ್ಷೆಗೆ ಚಿತ್ರ ಕೊಡಲ್ಲ, ಆದ್ರೆ ಈ ಚಿತ್ರ ಬರೆದು ನೀವು ಅಭ್ಯಾಸ ಮಾಡ್ಬೇಕು. ಅಷ್ಟು ಪರ್ಫೆಕ್ಟ್ ಇದ್ರೆ ಆಯ್ತು. ಯಾಕೆ ಅದ್ರ ಕಾರ್ಯಗಳನ್ನ ತಿಳ್ಕೊಬೇಕು, ಅದು ಹೇಗಿದೆ ಅಂತ ತಿಳ್ಕೊಬೇಕಂದ್ರೆ ನೀವು ಬರೀಬೇಕು. ಬರೆದು ಅದ್ರ ಇಂತಿಂತದ್ದು ಇದ್ರ ಕಾರ್ಯ ಅನ್ನೋದನ್ನ ತಿಳ್ಕೊಬೇಕು ಸರ್. ಹಾಗಾಗಿ ಕಣ್ಣಿನ ರಚನೆ ಮತ್ತು ಅದರ ಕಾರ್ಯಗಳು. ಸರ್, ಇಲ್ಲಿ ಕಣ್ಣು ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಎರಡಕ್ಕೂ ಸಂಬಂಧಪಡುತ್ತೆ. ಕಣ್ಣಿನ ರಚನೆ ಇಲ್ಲಿ ಕಣ್ಣಿನ ಕಾರ್ಯ ಸಂಪೂರ್ಣವಾಗಿ ಭೌತಶಾಸ್ತ್ರದ ಅಡಿಯಲ್ಲೇ ಬರುತ್ತೆ. ಬಟ್ ಅದರಲ್ಲಿರ್ತಕ್ಕಂಥ ಸ್ನಾಯುಗಳು, ನರಗಳು ಜೀವಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಮತ್ತೆ ಕಣ್ಣಿನ ಹೊಂದಾಣಿಕೆ, ಇದರ ಅಕಾಮಡೇಷನ್ ಆಫ್ ಐ. ದೂರದ ವಸ್ತು ಮತ್ತು ಹತ್ತಿರದ ವಸ್ತುಗಳು ನೋಡ್ಬೇಕಾದ್ರೆ ಯಾವ ರೀತಿ ಈ ಹೊಂದಾಣಿಕೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಕಣ್ಣಿನ ಹೊಂದಾಣಿಕೆ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಕಣ್ಣಿನ ದೋಷಗಳು. ಕಣ್ಣಿನ ದೋಷಗಳು ನಮಗೆ ಇಲ್ಲಿ 3 ಮಾತ್ರ ಇಟ್ಟಿದ್ದಾರೆ ಸರ್. ಇಲ್ಲೊಂದು ಮಕ್ಕಳಿಗೆ ಒಂದು ಉತ್ತರವನ್ನು ಸ್ಪಷ್ಟಪಡಿಸಿ ಸರ್. ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು ಅಂತ ಸರ್ ಅದನ್ನ ಮುಂದೆ ಹೇಳ್ತಿದ್ದೆ, ಅದು ಹೇಳ್ತೀನಿ. ಈಗ ದೂರದ ಬೆಟ್ಟದ ಮೇಲೆ ಒಂದು ಮರ ಇದೆ, ಅದನ್ನ ನೋಡ್ತೀರಾ ನೀವು. ನೋಡ್ಬೇಕಾದ್ರೆ ನೀವು ಕಣ್ಣನ್ನ ಏನ್ ಮಾಡ್ತೀರಿ, ತುಂಬಾ ಅಗಲವಾಗಿ ಹಿಂಗ ಅಗಲಿಸ್ಬಿಟ್ಟು ಕಣ್ಣನ್ನ ನೋಡ್ತೀರಿ. ಆಗ ಒಳಗಿರ್ತಕ್ಕಂಥ ಮಸೂರ ಚಪ್ಪಟೆ ಆಗುತ್ತೆ ಸರ್, ಚಪ್ಪಟೆ ಆಗುತ್ತೆ. ಅಂದ್ರೆ ಅದರ ವಕ್ರತೆ ಕಡಿಮೆ ಆಗುತ್ತೆ. ಅದೇ ಒಂದ್ ಸೂಜಿ ಏರಿಸ್ಬೇಕಾದ್ರೆ ಆ ಒಂದು ಮಸೂರದ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ವಕ್ರತೆ ಜಾಸ್ತಿ ಆಗುತ್ತೆ. ಹತ್ರದ್ ನೋಡ್ಬೇಕಾದ್ರೆ ಕಣ್ಣು ಚಿಕ್ಕವಾಗ್ತಾವ ಸರ್. ದೂರದ್ ನೋಡುವಾಗ ವಕ್ರತೆ ಕಡಿಮೆ ಆಗುತ್ತೆ, ಹತ್ರದ್ ನೋಡ್ಬೇಕಾದ್ರೆ ವಕ್ರತೆ ಜಾಸ್ತಿ ಆಗುತ್ತೆ. ಇದು ಹೀಗೆ ದೃಷ್ಟಿಗೆ ಅನುಗುಣವಾಗಿ, ದೂರಕ್ಕೆ ಅನುಗುಣವಾಗಿ ಕಣ್ಣಿನ ಮಸೂರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇದನ್ನ ಹೊಂದಾಣಿಕೆ ಅಂತ ಕರಿತೀವಿ. ಹೀಗೆ ಮತ್ತೆ ಇನ್ನು ಸಾಮಾನ್ಯ ದೃಷ್ಟಿ ಇರ್ತಕ್ಕಂಥವ್ರಿಗೆ ದೂರದ ಬಿಂದು ಎಷ್ಟು, ಸಮೀಪ ಬಿಂದು ಎಷ್ಟು ನಮಗೆ ಗೊತ್ತಿದೆ. ಒಂದು ಪುಸ್ತಕ ಓದ್ಬೇಕಾದ್ರೆ ನಾರ್ಮಲ್ ಆಗಿ ಇರ್ತಕ್ಕಂಥವ್ರು ಒಂದು 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡು ನಾವು ಓದ್ತೀವಿ, ಇನ್ನೂ ಹತ್ರ ಇಟ್ಕೊಂಡ್ರೆ ಕಾಣಲ್ಲ ಅದು. ಇದನ್ನ ಸಮೀಪ ಬಿಂದು ಅಂತ ಕರೀತೀವಿ. ಮತ್ತೆ ಕೆಲವರು ಹತ್ರ ಇಟ್ಕೊಂಡು ಓದ್ತಾರೆ, ಅವ್ರಿಗೆ ನಾರ್ಮಲ್ ಆಗಿ ಇರಲ್ಲ ಸಹ, ಸೈಟ್ ಇರುತ್ತೆ ಅವರಿಗೆ, ದೋಷ ಇರುತ್ತೆ, ದೃಷ್ಟಿ ದೋಷ ಇಲ್ಲದೆ ಇರೋಂಥವ್ರು ಸಾಮಾನ್ಯ ಸಮೀಪ ದೃಷ್ಟಿಯ ಒಂದು ಬಿಂದು ಎಷ್ಟಪ್ಪ ಅಂದ್ರೆ 25 ಸೆಂಟಿಮೀಟರ್. ಇನ್ನು ದೂರದೃಷ್ಟಿ ಅನಂತ ದೂರದಲ್ಲಿ ಅವರ ದೂರದೃಷ್ಟಿಯ ಬಿಂದು ಇರುತ್ತೆ ಸರ್. ಹಾಗಾಗಿ ಎಷ್ಟು ತುಂಬಾ ದೂರದವರೆಗೂ ನೋಡ್ತಾ ಇರ್ತಾರೆ. ಸೊ ಇದು ಸಾಮಾನ್ಯ ದೃಷ್ಟಿ. ಬಟ್ ಅದೇ ದೋಷ ಇರೋರಿಗೆ ಸ್ವಲ್ಪ ಅವು ಬೇರೆ ಬೇರೆ ವ್ಯತ್ಯಾಸಗಳನ್ನ ಇರುತ್ತೆ. ಅದಾದ ನಂತರ ಇನ್ನು ಬೆಳಕಿನ ವರ್ಣ ವಿಭಜನೆ,
ಒಂದು ಗಾಜಿನ ಪಟ್ಟಕದ ಮೂಲಕ ನ್ಯೂಟನ್ ಮಾಡಿರೋಂಥ ಪ್ರಯೋಗ. ಒಂದು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದು ವಕ್ರೀಭವನ ಹೊಂದ್ಬಿಟ್ಟು 7 ಬಣ್ಣಗಳಾಗಿ ವಿಭಜನೆ ಹೊಂದಿ ಹೊರಗೆ ಬರುತ್ತೆ. ಎಸ್, ವಿಬ್ಗಯರ್ ಅಂತ ಕರಿತೀವಿ. ಹೀಗೆ ಬೆಳಕು ತನ್ನ 7 ಬಣ್ಣಗಳಾಗಿ ವಿಭಜನೆ ಹೊಂದತಕ್ಕಂಥದನ್ನ ವರ್ಣ ವಿಭಜನೆ ಅಂತ ಕರಿತೀವಿ. ಅದು ಪಟ್ಟಕದ ಮೂಲಕ ಹಾದು ಹೋದಾಗ ಈ ಅಂಶವನ್ನ ನಾವು ವಿವರಿಸ್ತೀವಿ. ಅದನ್ನ ನ್ಯೂಟನ್ ಏನ್ ಮಾಡ್ತಾನೆ, ಒಂದು ಪಟ್ಟಕ ಇಟ್ಕೊಂಡು ಬೆಳಕನ್ನ ವರ್ಣ ವಿಭಜನೆ ಮಾಡ್ತಾನೆ. ಮತ್ತೆ ಅದರ ಪಕ್ಕದಲ್ಲಿ ಪಟ್ಟಕವನ್ನು ಉಲ್ಟಾ ಇಟ್ಬಿಟ್ಟು ವರ್ಣ ವಿಭಜನೆಗೊಂಡ ಲೈಟ್ ಅನ್ನ, ಬೆಳಕಿನ ಕಿರಣಗಳನ್ನ ಮತ್ತೆ ಈ ಕಡೆ ಹಾದು ಬರಾಗ ಮಾಡ್ತಾನೆ. ಮತ್ತೆ ಬಿಳಿ ಬೆಳಕೆ ಹೊರಗೆ ಬರುತ್ತೆ. ಸೊ ಹೀಗೆ ಆ ಪ್ರಯೋಗವನ್ನ ಒಮ್ಮೊಮ್ಮೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ರಿ. ಅವನು ಅದ್ರಲ್ಲಿ ಏನನ್ನ ಪ್ರೂವ್ ಮಾಡಕ್ ಹೊರಟಿದ್ದ ಅಂದ್ರೆ, ಕೆಲವರು ಅವನು ಪ್ರಯೋಗ ಮಾಡ್ಬೇಕಾದ್ರೆ ವಾದ ಮಾಡಿದ್ರು, ಹೀಗೆ ಬಣ್ಣಗಳು ಬೇರೆ ಬೇರೆ ಬರೋದಕ್ಕೆ ಕಾರಣ ಪಟ್ಟಕ ಆಗಿರ್ಬೋದು ಅಂತ ಕೇಳಿದ್ರು. ಸೊ ಅದಕ್ಕೆ ಅವನ ಉತ್ತರವನ್ನ ಈ ಪ್ರಯೋಗವನ್ನು ಮಾಡಿ ಕೊಡ್ತಾನೆ. ಪಟ್ಟಕ 7 ಬಣ್ಣ ಕೊಡಲ್ಲ, ಸೂರ್ಯನ ಬೆಳಕಿನಲ್ಲಿ 7 ಬಣ್ಣ ಇದಾವೆ, ಅವು ವಿಭಜನೆ ಆಗ್ತವೆ ಅನ್ನೋ ಒಂದು ವಿಷಯವನ್ನ ಕೊಡ್ತಾನೆ. ಪಟ್ಟಕವನ್ನು ಒಂದು ಮಾಧ್ಯಮ, ಅಲ್ಲಿ ಮಾಧ್ಯಮ ಬದಲಾವಣೆ ಮಾಡೋದಕ್ಕಾಗಿ ಪಟ್ಟಕ ಬಳಸ್ತಾನೆ. ಗಾಜಿನ ಮಾಧ್ಯಮ, ಗಾಳಿ ಮಾಧ್ಯಮ. ಹಾಗಾಗಿ ಸರ್ ಅದನ್ನ ಕೊಡ್ತಾನೆ. ಇನ್ನು ಈ ಕಾಮನಬಿಲ್ಲು ಉಂಟಾಗುವಿಕೆ, ಅದು ಸಹ ಈ ಪಾಠದಲ್ಲಿ ಬರುತ್ತೆ. ಮತ್ತೆ ಟಿಂಡಾಲ್ ಪರಿಣಾಮ, ಬೆಳಕಿನ ಚದುರುವಿಕೆ ಅಂತಕ್ಕಂಥ ಅಂಶ, ಅದು ಬರುತ್ತೆ. ಹಾಗೆ ಆಕಾಶ ಮತ್ತು ಸಮುದ್ರದ ಬಣ್ಣ ನೀಲಿ ಏಕೆ, ಇದು ಬರುತ್ತೆ. ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಸ್ವಲ್ಪ ವಿಳಂಬವಾಗಿ ಕಾಣೋದು, ಅಡ್ವಾನ್ಸ್ ಆಗಿ ಕಾಣೋದಾಗುತ್ತೆ. ಯಾಕೆ ಮುಂಚೆ ಕಾಣುತ್ತೆ, ಯಾಕೆ ಲೇಟಾಗಿ ಕಾಣುತ್ತೆ, ಸೊ ಅದು ಬರುತ್ತೆ. ಹಾಗೇನೆ ಇನ್ನು ವಕ್ರೀಭವನದ ನಕ್ಷತ್ರಗಳ ಮಿನುಗುವಿಕೆ, ನಕ್ಷತ್ರಗಳು ರಾತ್ರಿ ಹೊತ್ತು ನೋಡ್ತಾ ಇರ್ಬೇಕಾದ್ರೆ ಯಾಕೆ ಮಿನುಗುವಿಕೆ, ಇವೆಲ್ಲ ಬರ್ತವೆ. ಇವೆಲ್ಲವೂ ಸಹ ಜ್ಞಾನಾಧಾರಿತ ಪ್ರಶ್ನೆಗಳು. ಅಲ್ಲಿರೋಂಥದ್ದನ್ನ ಬರೀಬೇಕು. ನಕ್ಷತ್ರಗಳ ಮಿನುಗುವಿಕೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ರಾತ್ರಿ ಹೊತ್ತು ನಿಂತು ನೋಡಿ, ಆಕಾಶದಲ್ಲಿ ಮಿನುಗ್ತಾ ಇರ್ತವೆ. ಕಾರಣ ಅವು ಎಷ್ಟೋ ದೂರದಲ್ಲಿ ಇರ್ತಕ್ಕಂಥವು ಇಲ್ಲಿಗೆ ಬರೋ ಹೊತ್ತಿಗೆ ಒಂದು ಸಾಂದ್ರತೆಯ ವ್ಯತ್ಯಾಸಗಳನ್ನ ಬಹಳಷ್ಟು ಹಂತಗಳನ್ನ ದಾಟಿ ಬರ್ತವೆ. ನಮ್ಮ ಗಾಳಿಯ ವಾತಾವರಣದ ಸಾಂದ್ರತೆನೇ ಬೇರೆ, ಹೋದಂಗೆಲ್ಲ ಸಾಂದ್ರತೆಯ ವ್ಯತ್ಯಾಸ ಆಗುತ್ತೆ. ನಿಮಗಾಗ್ಲೇ ಹೇಳಿದೆ, ಮಾಧ್ಯಮದ ಸಾಂದ್ರತೆ ವ್ಯತ್ಯಾಸ ಆದಂಗೆಲ್ಲ ಬೆಳಕಿನ ವೇಗ ಬೇರೆ ಆಗುತ್ತೆ. ಹೀಗೆ ಬರ್ಬೇಕಾದ್ರೆ ಅದು ಬೆಂಡಾಗಿ ನಮ್ಗೆ ಇರೋ ಹತ್ರ ಕಾಣೋದೇ ಇಲ್ಲ. ಅದು ಇರೋದೇ ಒಂದ್ ಹತ್ರ, ನಮಗೆ ಕಾಣೋದೇ ಒಂದ್ ಹತ್ರ ಆಗ್ತಿರುತ್ತೆ. ಅದೇ ನಾವು ಮಿನುಗುವಿಕೆಗೆ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಅದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಇನ್ನು ಪ್ರಶ್ನೆಗಳನ್ನ ಗಮನಿಸೋಣ. ಕೊನೆಯ ಬೆಂಚಿನಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಬೋರ್ಡ್ ಮೇಲಿನ ಬರವಣಿಗೆಯನ್ನ ಓದ್ಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ. ಇದು ಯಾವ ದೋಷ ಅಂತ ಪ್ರಶ್ನೆ ಕೊಟ್ರೆ ನೀವು ಅರ್ಥ ಮಾಡ್ಕೋಬೇಕು. ಬೋರ್ಡ್ಗೂ ನಮಗೂ ಎಷ್ಟು ದೂರ ಇರುತ್ತೆ, ಕೊನೆ ಬೆಂಚ್ಗೂ ಬೋರ್ಡ್ಗೂ ದೂರ ಅಲ್ಲ, ಅದೇನು ಹತ್ರದಲ್ಲಿರ್ತಕ್ಕಂಥ ಒಂದು ವಸ್ತು. ಅದು ಅವನಿಗೆ ಕಾಣ್ತಿಲ್ಲ ಅಂದ್ರೆ ಅದನ್ನ ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಸಮೀಪ ದೃಷ್ಟಿ ದೋಷ. ಇದನ್ನ ನಿವಾರಣೆ ಮಾಡೋದಕ್ಕೆ ಅವನಿಗೆ ಯಾವ ಮಸೂರ ಹಾಕ್ಬೇಕು, ನಾನು ಆಗ್ಲಿ ಇಲ್ಲಿ ಬರ್ತಿದ್ದೆ, ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರನ್ನ ಹಾಕ್ತೀವಿ. ಸೊ ಈ ತರದ ಪ್ರಶ್ನೆಗಳನ್ನ ಕೇಳಿದ್ರೆ ಅವರು ಬೋರ್ಡ್ನೇ ಕೊಡ್ಬೋದು ಅಥವಾ ಇನ್ಯಾವುದಾದ್ರೂ ಕೊಡ್ಬೋದು. ಆಗ ನೀವು ಇವುಗಳನ್ನ ನೆನ್ಪಿಟ್ಕೊಂಡು ಆನ್ಸರನ್ನು ಮಾಡಬೇಕಾಗುತ್ತೆ. ಮತ್ತೆ ಕಣ್ಣಿನ ಮಸೂರದಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನ ಈ ಕೆಳಗಿನ ಅಂಶಗಳಲ್ಲಿ ತಿಳಿಸಿ ಎನ್ನೋ ಒಂದು ಪ್ರಶ್ನೆಯನ್ನ ನಾನು ಗಮನಿಸಿದೆ. ಏನದು? ಪುಸ್ತಕದ ಅಕ್ಷರಗಳನ್ನ ಓದುವಾಗ ಕಣ್ಣಿನ ಮಸೂರದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಈಗಾಗಲೇ ಹೇಳಿದೆ, ಕಣ್ಣಿನ ವಕ್ರತೆ ಹೆಚ್ಚಾಗುತ್ತೆ. ಹತ್ತಿರದ ವಸ್ತು ನೋಡ್ತಿರ್ತೀವಿ, ಈಗ ಹೆಚ್ಚಾಗುತ್ತೆ ಅಲ್ವಾ? ಆ ಮೂಲಕ ನಮಗೆ ಅಕ್ಷರಗಳು ಚೆನ್ನಾಗಿ ಕಾಣಿಸ್ತವೆ. ಈಗಾಗಲೇ ಹೇಳಿದೆ ನಾನು, ದೂರದ ಬೆಟ್ಟದ ಮೇಲೆ ಯಾವುದೋ ಒಂದು ದೇವಸ್ಥಾನ ಇದೆ, ಅದನ್ನ ನೋಡ್ತಾ ಇರ್ಬೇಕಾದ್ರೆ ಈಗಾಗಲೇ ಹೇಳಿದಂತೆ ಕಣ್ಣಿನ ವಕ್ರತೆ ಕಡಿಮೆ ಆಗುತ್ತೆ, ತೆಳುವಾಗುತ್ತೆ ಮಸೂರ ತೆಳುವಾದಾಗ ಆ ದೂರದ ವಸ್ತುಗಳನ್ನು ನೋಡ್ತೀವಿ, ಕಣ್ಣನ್ನ ಓಪನ್ ಅಗಲ ಮಾಡಿ ನೋಡ್ತೀವಿ ನಾವು. ಸೊ ಈ ತರದ ಪ್ರಶ್ನೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಎಲ್ಲ ಒಂದೊಂದು ಮಾರ್ಕ್ಸಿಗೆ ಇವಕ್ಕೆಲ್ಲ ಕೇಳ್ಬೋದು. ಗಾಬರಿ ಆಗದಂಗೆ ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಬರೆದ್ರೆ ಬರೀಬಹುದು. ನೋಡ್ರಿ, ಇವೆಲ್ಲ ನೈಸರ್ಗಿಕ ವಿದ್ಯಮಾನ. ಹಾಗೇನೆ ಈ ತರದ ಪ್ರಶ್ನೆಗಳನ್ನ ನೀವು ಒಂದೊಂದಾಗಿ ನೀವು ನೋಡ್ತಾ ಹೋಗ್ರಿ. ಅತಿ ಹೆಚ್ಚು ಈ ಪಾಠದಲ್ಲಿ, 2ನೇ ಪಾಠದಲ್ಲಿ ಜ್ಞಾನಾಧಾರಿತ ಪ್ರಶ್ನೆ ಹೆಚ್ಚಾಗಿರ್ತವೆ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಮೇಲೆ ಪ್ರಶ್ನೆಗಳಿರ್ತವೆ. ಇನ್ನು ಅಪ್ಲಿಕೇಶನ್ ಕ್ವಶನ್ ಇಲ್ಲೊಂದು ಇರುತ್ತೆ. ತೀರಾ ಕಷ್ಟವಾದ ಪ್ರಶ್ನೆ ಇದರಲ್ಲಿ ಅಪ್ಲಿಕೇಶನ್ ಕ್ವಶನ್ ಬರಲ್ಲ. ಇನ್ನು ಸ್ಕಿಲ್ ಬೇಸ್ಡ್ ಕ್ವಶನ್ ಒಂದಿದೆ, ಅದೇ ನ್ಯೂಟನ್ನ ಪ್ರಯೋಗದ ಮೇಲೆ ಒಂದು ಚಿತ್ರ ಕೊಡ್ತಾರಲ್ಲ, ಅದೊಂದೇ ಚಿತ್ರ ಇದರಲ್ಲಿ ಬರೋದು. ಅದು 2 ತ್ರಿಭುಜ ಪಟ್ಟಕಗಳನ್ನ ಬರೆದ್ಬಿಟ್ಟು ಕಿರಣಗಳನ್ನ ಹಾಯಿಸೋದು, ಅದು ಬರುತ್ತೆ. ಅದನ್ನ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಹೀಗೆ ಇವನ್ನೆಲ್ಲವನ್ನ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡ್ತಕ್ಕಂಥದಕ್ಕೆ ರೆಡಿ ಆದ್ರೆ ಈ ಪಾಠನು ತುಂಬಾ ಸುಲಭ. ಇದರಲ್ಲೂ ಕನಿಷ್ಠ ನಿಮ್ಗೆ ಅಲ್ಲಿ 6 ಮಾರ್ಕ್ಸಿಗೆ ಕೊಟ್ರೆ ಇಲ್ಲಿ 7 ಮಾರ್ಕ್ಸಿಗೆ ಕೊಡ್ತಾರೆ. ಇಲ್ಲ ಅಲ್ಲಿ 8 ಮಾರ್ಕ್ಸಿಗೆ ಕೊಟ್ರು ಅಂದ್ರೆ ಇಲ್ಲಿ ನಿಮಗೆ
ಕೇವಲ 5 ಮಾರ್ಕ್ಸ್ ಕೊಡ್ತಾರೆ. 2 ಪಾಠಗಳು ಸೇರಿ 13 ಅಂಕಗಳು ಬರ್ತವೆ. ಅದರಿಂದ ನೀವು ತುಂಬಾ ಚೆನ್ನಾಗಿ ರೆಡಿ ಆಗ್ಬೋದು ಈ ಪಾಠಗಳಲ್ಲೂ ಸಹ. ಹಾಗಾಗಿ ಇನ್ನೊಂದು ಪ್ರಶ್ನೆಯನ್ನ ನಾವು ನಿರೀಕ್ಷೆ ಮಾಡೋದಾದ್ರೆ, ಸಾಮಾನ್ಯವಾಗಿ ಎಲ್ಲಾ ಸಿಗ್ನಲ್ ಲೈಟ್ಗಳನ್ನ ಕೆಂಪು ದೀಪ ಹಾಕಿರ್ತಾರೆ, ಯಾಕೆ? ಎಲ್ಲಾ ಕಡೆ ಸಾಮಾನ್ಯ ಸಿಗ್ನಲ್ ಲೈಟ್ಗಳು, ಯಾವುದೋ ಒಂದು ಟವರ್ ಇದೆ, ಟೆಲಿಫೋನ್ ಟವರ್, ಅದ್ರ ತುದಿನಲ್ಲಿ ಒಂದು ಲೈಟ್ ಹಾಕಿರ್ತಾರೆ, ಅದು ರೆಡ್ ಲೈಟ್ ಆಗಿರುತ್ತೆ. ಇದು ಅನ್ವಯಿಕ ಪ್ರಶ್ನೆ ಬುಕ್ಕಲ್ಲಿ ಇದೆ ಸರ್. ಅದನ್ನ ಬೇರೆ ಬೇರೆ ತರ ಕೇಳಿದ್ರೆ ಅನ್ವಯಿಕ ಆಗುತ್ತೆ. ಸರಿ ಸರಿ. ಆಮೇಲೆ ತಿಳುವಳಿಕೆಗೂ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಈಗ ನೋಡ್ರಿ, ಪೊಲೀಸ್ ವ್ಯಾನ್ಗಳು ಅಥವಾ ಆಂಬುಲೆನ್ಸ್ ವ್ಯಾನ್ಗಳು ಅವು ರೆಡ್ ಲೈಟ್ ಹಾಕೊಂಡು ಹೋಗ್ತಾ ಇರ್ತವೆ. ಈ ಸಿಗ್ನಲ್ ಲೈಟ್ಗಳೆಲ್ಲ ಯಾಕೆ ಕೆಂಪು ದೀಪ ಹಾಕಿರ್ತಾರೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಒಂದೇ ಸಾಲಿನ ಉತ್ತರ, ಕೆಂಪು ಬೆಳಕು ಮೋಡ ಮತ್ತು ಧೂಳು ಇವೆರಡರಲ್ಲಿ ಹೆಚ್ಚು ಚದುರೋದಿಲ್ಲ. ಅದು ಹೆಂಗೈತೆ ಹಂಗೆ ಕಾಣಿಸ್ತಿರುತ್ತೆ. ಅದೇ ನೀಲಿ ಬೆಳಕು, ಹಸಿರು ಬೆಳಕನ್ನ ನಾವು ಹಾಕಿದ್ವಿ ಅಂದ್ರೆ ಅದು ಜಾಸ್ತಿ ಅಗಲ ಕಾಣಿಸ್ತಿರುತ್ತೆ, ಸ್ಪಷ್ಟವಾಗಿ ಅದು ಎಲ್ಲೈತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಈಗ ಸ್ಪಷ್ಟವಾಗಿ ಕಾಣಬೇಕಾಗಿರೋ ಉದ್ದೇಶ ಇಟ್ಕೊಂಡು ಕೆಂಪು ದೀಪಗಳನ್ನ ಹಾಕಿರ್ತಾರೆ. ಒಂದು ಟೆಲಿಫೋನ್ ಟವರ್ ಇರತ್ರ ಯಾವುದೋ ಒಂದು ಏರೋಪ್ಲೇನ್ ಯಾವುದೋ ಬರ್ತಾ ಇದೆ ಅಂದ್ರೆ ಅದಕ್ಕೆ ತಕ್ಷಣ ಗೊತ್ತಾಗಬೇಕು. ಅದು ಗೊತ್ತಾಗಿ ತನ್ನ ದಿಕ್ಕನ್ನ ಬದಲಾಯಿಸ್ಕೋಬೇಕು. ಅದೇ ನೀಲಿ ಬೆಳಕು, ಬೇರೆ ಬೇರೆ ಬೆಳಕುಗಳಾದ್ರೆ ಅಷ್ಟೊಂದು ತುಂಬಾ ಚದುರೋದ್ರಿಂದ ಅದು ಇರುವಂತಹ ಸ್ಪಷ್ಟ ಜಾಗ ಗೊತ್ತಾಗಲ್ಲ. ಹಾಗಾಗಿ ಎಲ್ಲಾ ಸಿಗ್ನಲ್ ಲೈಟ್ ಅಲ್ಲಿ ಏನೋ ಮೋಡ ಅಥವಾ ಧೂಳು ಮತ್ತು ಹಿಮ ಇವುಗಳಿಂದ ಕೆಂಪು ಬಣ್ಣ ಹೆಚ್ಚು ಚದುರೋದಿಲ್ಲ, ಅದರಿಂದ ಅದನ್ನ ಹಾಕಿರ್ತಾರೆ ಅನ್ನೋ ಉತ್ತರ ಬರೀಬೇಕು ನೀವು. ಹೀಗೆ ಈ ರೀತಿ ಪ್ರಶ್ನೆಗಳು ತುಂಬಾ ತಿಳುವಳಿಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಬಹುದು. ಪಾಠವನ್ನ ಇಂಟ್ರೆಸ್ಟ್ ಕೊಟ್ಟು ಒಂದ್ಸಾರಿ ಚೆನ್ನಾಗಿ ಓದಿ, ಎಲ್ಲವೂ ಸಾಮಾನ್ಯ ಅರ್ಥ ಆಗಂತಹ ಮಟ್ಟದಲ್ಲಿ ಬರೆದಿದ್ದಾರೆ. ಅದರಿಂದ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಈ ಪಾಠದಲ್ಲಿ ಬಂದಿರೋ ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಖಂಡಿತ ನೀವು 13 ಅಂಕಗಳನ್ನ ಗಳಿಸ್ತೀರಿ. ಇನ್ನೊಂದು ಬಾಕಿ ಇದೆ, ಏನು ಚಿತ್ರಗಳನ್ನ ಬರೆಯೋದು ಹೇಗೆ ಮತ್ತು ಲೆಕ್ಕಗಳನ್ನ ಬಿಡಿಸೋದು ಹೇಗೆ ಅಂತ. ಈ ಪಾಠಗಳಲ್ಲಿ ಒಂದು ಲೆಕ್ಕ ಖಂಡಿತ ಅಥವಾ ಒಂದು ಚಿತ್ರ ಖಂಡಿತ, ಇವೆರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಹಾಗಾಗಿ 3 ಅಂಕ, 3 ಅಂಕದ ಒಂದು ಚಿತ್ರ ಕೊಡಬಹುದು ಅಥವಾ 3 ಅಂಕದ ಒಂದು ಲೆಕ್ಕ ಕೊಡಬಹುದು. ಅದರಿಂದ ಅದನ್ನ ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಈ ರೀತಿ ಒಟ್ಟಾರೆಯಾಗಿ ಈ ಪಾಠಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳೇ ಖಂಡಿತ ನೀವು ಯಶಸ್ಸನ್ನ ಗಳಿಸ್ತೀರಾ. ಸೊ ಇಷ್ಟನ್ನ ನೀವು ಒಮ್ಮೆ ನೋಡಿ ಮನನ ಮಾಡ್ಕೊಳ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಸೆಷನ್ ಮುಗಿಸ್ತಾ ಇದೆ. ನಮಸ್ಕಾರ. ಓಕೆ ಸರ್. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ವಿಷಯ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿಕೊಟ್ಟಿರೋ ಹಾಗೆ ನೀವು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಹಾಗೂ ಕಣ್ಣಿನ ವರ್ಣಮಯ ಜಗತ್ತು ಈ ಅಧ್ಯಾಯಗಳನ್ನು ನೀವು ನಿಧಾನವಾಗಿ ಅರ್ಥ ಮಾಡಿಕೊಂಡು ಓದಿದ್ದೇ ಆದರೆ ಏನು ಈ ಅಧ್ಯಾಯಕ್ಕೆ ಮೀಸಲಿರ್ತಕ್ಕಂಥ 13 ಅಂಕಗಳನ್ನು ಸುಲಭವಾಗಿ ಪಡಿಬೋದು ಅಂತೇಳಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು ಹೇಗೆ ಬರ್ಬೋದು, ಆ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ನೀವು ಯಾವ ರೀತಿ ಬರೀಬೇಕು ಮತ್ತು ಚಿತ್ರಗಳು ಯಾವ್ಯಾವ ಬರ್ತದೆ ಅಥವಾ ಅನ್ವಯಿಕ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಈ ಅಂಶಗಳನ್ನು ನೋಟ್ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂತ ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ನಿಮಗೋಸ್ಕರ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿಚಾರವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಮೂರ್ತಾಚಾರ್ಯ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು.